ನಮಸ್ಕಾರ ಸ್ನೇಹಿತರೆ, ರಾಜ್ಗುರು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ ಕೋಟಾ ನೋಟು ಅಂದರೆ ಡೂಪ್ಲಿಕೇಟ್ ನೋಟು. ಮೊನ್ನೆ ಶನಿವಾರ ನಾನು ಎಸ್ ಬ್ಯಾಂಕ್ ATM ಹತ್ರ ಹೋಗಿ ನನ್ನ ಹತ್ರ 20,500 ರೂಪಾಯಿದು ನೋಟಿದ್ವು. ಅವು ನಾನು ATM ಇಂದನೇ ಡಿಪಾಸಿಟ್ ಮಾಡ್ತೀನಿ. ಯಾಕಂದರೆ ಶನಿವಾರ ಅದು ಬೇಗ ಬ್ಯಾಂಕ್ ಮುಚ್ಚಿತ್ತು, ಅದ್ರ ಸಲುವಾಗಿ ಅಲ್ಲಿಂದ ಹೋಗಿ ನಾನು ಡಿಪಾಸಿಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ATM ಇಂದ ಡಿಪಾಸಿಟ್ ಮಾಡಬೇಕಂತ ನಾನು ಹೋಗಿ 20,000 ರೂಪಾಯಿ ಡಿಪಾಸಿಟ್ ಮಾಡಿದೆ. ನಾನು ATM ಕಾರ್ಡ್ ಹಾಕಿ ಡಿಪಾಸಿಟ್, ಅದು ಪ್ರೊಸೆಸ್ ನಿಮಗಂತೂ ಗೊತ್ತಿರ್ತದೆ, ಮಾಡಿದೆ. ಆದರೆ 19,500 ರೂಪಾಯಿ ಮಾತ್ರ ಅದರಲ್ಲಿ ಹೋಯ್ತು. ಇನ್ನೂ 500 ರೂಪಾಯಿ ಅದರಲ್ಲೇ ಸಿಕ್ಕಾಕೊಂತು. ನಾನೇನು ಅಂದ್ಕೊಂಡೆ, ATMದೇ ಏನಾದರೂ ಗ್ಲಿಚ್ ಇರಬೇಕು, ಮತ್ತು ಸೋಮವಾರ ಅಥವಾ 2-3 ದಿನ ಆದಮೇಲೆ ನನಗೆ ಡಿಪಾಸಿಟ್ ಆಗುತ್ತೆ ಅಂತ ನಾನು ಅಷ್ಟೇ ವೇಟ್ ಮಾಡಿದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬೇಕು, ಒಂದು ವೇಳೆ ನಮ್ಮ ನೋಟುಗಳು ATM ಹತ್ರ ಏನಾದರೂ ಸಿಕ್ಕಾಕೊಂಡ್ರೆ 2 ಇಲ್ಲ 3 ದಿನದಲ್ಲಿ ನಮ್ಮ ಅಕೌಂಟ್ಗೆ ಡಿಪಾಸಿಟ್ ಆಗುತ್ತೆ ಅಂತ ಒಂದು RBI ರೂಲ್ ಇದೆ. ಏನಾದರೂ ಡಿಪಾಸಿಟ್ ಆಗಲಿಲ್ಲ ಅಂತಂದರೆ RBI ರೂಲ್ ಪ್ರಕಾರ ಹೆಚ್ಚಿಗೆ ದಂಡ ಕಟ್ಟೋದಿರುತ್ತೆ ಬ್ಯಾಂಕ್ ಕಡೆಯಿಂದ. ನಾನು ಹಂಗೆ ಅಂದ್ಕೊಂಡು 2 ದಿನ ಆದಮೇಲೆ, ಇವತ್ತು ಶನಿವಾರ ಮತ್ತು ರವಿವಾರ, ಡೈರೆಕ್ಟು ಸೋಮವಾರ ದಿನ ನನಗೆ ಹಣ ಬೀಳುತ್ತೆ 500 ರೂಪಾಯಿ. ನಂದು ಡಿಪಾಸಿಟ್ ಆಗಿರೋದು 500 ರೂಪಾಯಿ ನನಗೆ ಅಕೌಂಟಿಗೆ ಬೀಳುತ್ತೆ ಅಂತ ನಾನು ವೇಟ್ ಮಾಡಿದೆ. ಆದರೆ ಅಲ್ಲಿ ಇನ್ಸಿಡೆಂಟ್ ಏನಾಯಿತು ಗೊತ್ತಾ? ಸೋಮವಾರ ದಿನ ನಾನು ಮಧ್ಯಾಹ್ನ 1 ಗಂಟೆ ಅಥವಾ 2 ಗಂಟೆವರೆಗೂ ಕಾದೆ. ಏನಾದರೂ ದುಡ್ಡು ಬೀಳೋದು ನನ್ನ ಅಕೌಂಟಿಗೆ ಗೊತ್ತಾದರೆ ಮೆಸೇಜ್ ಬರುತ್ತೆ. ನನಗೆ 2 ಗಂಟೆವರೆಗೂ ಮೆಸೇಜೇ ಬರಲಿಲ್ಲ, ನನಗೆ ಕಾಲ್ ಬರುತ್ತೆ. ಅದು ಯಾರ್ದಂತಂದರೆ ಎಸ್ ಬ್ಯಾಂಕ್ ಮ್ಯಾನೇಜರೇ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಏನಂತಾರೆ, ನೀವು ರಾಜ್ ಅವರಾ ಅಂತ ಕೇಳ್ತಾರೆ. ಹೌದು, ನಾನು ರಾಜ ಇದ್ದೀನಿ. ಏನಾಗಬೇಕಿತ್ತು ಸರ್ ಅಂತಂದೆ. ನೀವು ಮೊನ್ನೆ ಶನಿವಾರ ದಿನ ನೀವು ನಮ್ಮ ATMಗೆ ಬಂದು ಡಿಪಾಸಿಟ್ ಮಾಡಿದ್ರಲ್ಲ, ನಿಮ್ಮ ನೋಟ್ ಏನಾದರೂ ಮಿಷನ್ನಲ್ಲಿ ಸಿಕ್ಕಾಕೊಂಡಿತ್ತಾ ಅಂತ ಅವ್ರು ಕೇಳಿದ್ರು. ಹೌದು ಸರ್, 500 ರೂಪಾಯಿ, ನಾವು 20,000 ರೂಪಾಯಿ ಹಾಕೋಕೆ ಹೋಗಿದ್ವಿ, 500 ರೂಪಾಯಿ ಸಿಕ್ಕಾಕೊಂಡಿದೆ ಸರ್, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಾನು ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದೆ, ಏನಾಗಿದೆ ಸರ್ ಅಂತ ನಾನು ಕೇಳಿದೆ ಅವರಿಗೆ. ಆವಾಗ ಅವ್ರು ಏನಂದ್ರಪ್ಪ ಅಂತಂದರೆ, ನನಗೆ ಡೈರೆಕ್ಟಾಗಿ ಶಾಕ್ ಆಗೋಯ್ತು. ಯಾಕಂತಂದರೆ ಈ ನೋಟು ಡೂಪ್ಲಿಕೇಟ್ ಇದೆ, ನೀವು ಬಂದು ನಮ್ಮ ಬ್ರ್ಯಾಂಚಿಗೆ ಬಂದು ವಿಸಿಟ್ ಆಗಿ ನಾವು ಕೊಡೋ ಒಂದು ಫಾರ್ಮ್ ಇದೆ, ಆ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಡಿ, ಇಲ್ಲ ಅಂತಂದರೆ ನಿಮಗೆ ಪೊಲೀಸ್ ಕಡೆಯಿಂದ ನೋಟಿಸ್ ಬರುತ್ತೆ ಅಂತ ಹೇಳಿದರು. ನಾನು ಫುಲ್ ಶಾಕು. ಏನು ಮಾಡಬೇಕು, ಒಂದೇ ಟೈಮಲ್ಲಿ ಈ ಥರ ಒಂದು 500 ರೂಪಾಯಿ ಸಲುವಾಗಿ. ನಮ್ಮದೇ ನೋಟ್ ಅದು, ನನಗೆ ಯಾರು ಕೊಟ್ಟಿದ್ದಾರೋ ಅಂತ ಗೊತ್ತೇ ಇಲ್ಲ, ಅದೊಂದು ಫೇಕ್ ನೋಟು. ಅದ್ರ ಸಲುವಾಗಿ ನೀವು ಬಂದು ಸಹಿ ಮಾಡಿ ಹೋಗಿ ಅಂತ ಹೇಳಿದರು. ಅದು ಫಾರ್ಮ್ ಯಾವುದಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ವಿಸಿಟ್ ಮಾಡಿದೆ 3 ಗಂಟೆಗೆ. 2 ಗಂಟೆಗೆ ಅವ್ರು ಕಾಲ್ ಮಾಡಿದರು. 3 ಗಂಟೆಗೆ ಬನ್ನಿ ಸರ್, ನಾವು ಊಟ ಮಾಡ್ತೀವಿ ಇವಾಗ, 3 ಗಂಟೆಗೆ ಬಂದು ವಿಸಿಟ್ ಮಾಡಿ ನಿಮಗೆ ನಾವು ಫಾರ್ಮ್ ಕೊಡ್ತೀವಿ, ಅದಕ್ಕೆ ಫಿಲ್ ಮಾಡಿ ಸಹಿ ಮಾಡಿ ಕೊಡಿ ಅಂತ ಹೇಳಿದರು. ನಾನು ಕೂಡ ಆಯಿತು ಸರ್ ಅಂತ ನಾನು 2 ಗಂಟೆಗೆ ಕಾಲ್ ಮಾಡಿದ್ರು. 3 ಗಂಟೆಗೆ ಹೋಗಿ ಅವ್ರ ಹತ್ರ ಕುಂತೆ. ಅವ್ರು ಮಾತ್ರ ನನಗೆ ವೇಟ್ ಮಾಡಿ ಸರ್ ಅಂತ ಕೂಡಿಸ್ಕೊಂಡ್ರು ಅಲ್ಲೇ. ನಾನು ವೇಟ್ ಮಾಡಿದೆ. 3:30 ಆಯಿತು. ಆವಾಗ ಬನ್ನಿ ಸರ್ ಅಂತ ಕರೆದ್ಬಿಟ್ಟು ನನಗೆ ಒಂದು ಮಾನಿಟರ್ನಲ್ಲಿ, ನೋಡಿ ಸರ್, ಇಲ್ಲಿ ಲಿಸ್ಟ್ ಬಂದಿದೆ ನೋಡಿ, ನಿಮ್ಮ ಅಕೌಂಟ್ ನಂಬರು ಮತ್ತು ನಿಮ್ಮ ನೇಮು, ನೀವು ಯಾವ ATMಗೆ ಡಿಪಾಸಿಟ್ ಮಾಡ್ತಾಯಿದ್ದೀರಾ ಆ ಒಂದು ಲಿಸ್ಟ್ ಇಲ್ಲಿದೆ ನೋಡಿ ಅಂತ ತೋರಿಸಿದ್ರು ನನಗೆ ಗಾಬರಿ ಆಯಿತು. ಅಂದರೆ ನಮ್ಮ ಡಿಸ್ಟಿಕ್ಕು ಯಾದಗಿರಿ ಮತ್ತು ನಮ್ಮ ತಾಲೂಕು ಶಹಾಪುರ. ನಾನು ಶಹಾಪುರ್ನಲ್ಲಿ ATMಗೆ ಹಾಕೋಕ್ಕೆ ಹೋಗಿದ್ದೆ. ಸೊ ಅದು ಶಹಾಪುರ ಲಿಸ್ಟ್ ಇತ್ತು. ಮತ್ತು ಮೇಲ್ಗಡೆ ಗುಲ್ಬರ್ಗ ಇತ್ತು, ಇನ್ನೊಂದು ಬೀದರ್ ಇತ್ತು. ಗುಲ್ಬರ್ಗದಲ್ಲಿ 2 ನೋಟ್ ಆಗಿದೆ ಅಂತ ಬಂದಿತ್ತು, ಮತ್ತು ಬೀದರ್ನಲ್ಲಿ 1 ನೋಟ್ ಆಗಿತ್ತು, ಮತ್ತು ಶಹಾಪುರ್ನಲ್ಲಿ 1 ನೋಟ್ ಅಂತ ಬಂದಿತ್ತು. ಅದಕ್ಕೆ ನನ್ನ ಅಕೌಂಟ್ ನಂಬರು, ನೇಮು ಎಲ್ಲ ಅಲ್ಲೇ ಮೆನ್ಷನ್ ಮಾಡಿದರು. ನಾನು ಶಾಕ್ ಆದೆ. ಆಮೇಲೆ ಅವರು ಅಂದರು, ಸರ್ ನೋಡಿ, ನೀವು ವ್ಯಾಪಾರ ಮಾಡ್ತಾಯಿದ್ರೆ ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ, ಯಾರೋ ಕಸ್ಟಮರ್ ಕೊಟ್ಟರು ಅಂತ ಹೇಳಿ ಒಂದು ಫಾರ್ಮ್ ಬರುತ್ತೆ, ಅದನ್ನು ಫಿಲ್ ಮಾಡಿ ಕೊಡಿ ಅಂತ ಹೇಳಿದರು. ಸರ್, ನನಗೆ ಫಾರ್ಮ್ ಎಲ್ಲ ಇಲ್ಲ, ನಿಮ್ಮ ಹತ್ರನೇ ಇದ್ದರೆ ಅದು ನನಗೆ ಫಾರ್ಮೇಟ್ ಕಳಿಸಿ, ನಾನು ಬೇಕಾದರೆ ನನ್ನ ಅಡ್ರೆಸ್ಸು ಮತ್ತು ನನ್ನ ಅಕೌಂಟ್ ನಂಬರ್ ಅದೆಲ್ಲ ಫಿಲ್ ಮಾಡಿ ಕೊಡ್ತೀನಿ ಅಂತ ನಾನು ಹೇಳಿದೆ. ಅವ್ರ ಫಾರ್ಮೆಂಟು ಮೊಬೈಲ್ನಲ್ಲಿ ಹಾಕಿಕೊಟ್ರು. ನಾನು ಅಲ್ಲೇ ಕಂಪ್ಯೂಟರ್ ಸೆಂಟ್ರ್ ಇತ್ತು, ಸೊ ಅಲ್ಲಿ ಹೋಗಿಬಿಟ್ಟು ನಾನು ಈ ಒಂದು ಫಾರ್ಮನ್ನು ಫಿಲ್ ಮಾಡಿಕೊಂಡು ಎಲ್ಲ ನಾನು ಅವ್ರ ಹತ್ರ ಒಯ್ದೆ. ನೋಡಿ, ಎಲ್ಲ ಫಾರ್ಮ್ ಈ ಥರ ಇದೆ ನೋಡಿ. ಸೊ ಇಲ್ಲಿ ನೋಟು ನೋಡ್ಬೋದು, ನೋಟು ಸೀರಿಯಲ್ ನಂಬರು ಇಲ್ಲಿ ಮಿಸ್ಟೇಕ್ ಆಗಿತ್ತು. ಅದ್ರ ಸಲುವಾಗಿ BNA ಡಿಟೆಕ್ಟೆಡ್ ಅಂತ ಬಂತು. 500 ರೂಪಾಯಿ ನೋಟು BNA ಡಿಟೆಕ್ಟೆಡ್ ಅಂತೇಳಿ ಬಂತು. ಇಲ್ಲಿ ಸೀರಿಯಲ್ ನಂಬರ್ ಡಿಫೆಕ್ಟ್ ಆಗಿದೆ. ಸೊ ಅದ್ರ ಸಲುವಾಗಿ ನನಗೆ ಡೈರೆಕ್ಟಾಗಿ ಈ ಒಂದು ಮೆಸೇಜ್ ಬಂತು, ನೋಟಿಫಿಕೇಷನ್ ಬಂತು ಅಂತ ಅವರು ನನಗೆ ಕರೆದ್ಬಿಟ್ಟು ಹೇಳಿದರು, ಸರ್ ನೀವೇನು ವರಿ ಮಾಡ್ಕೋಬೇಡಿ, ಜಸ್ಟ್ ಈ ಒಂದು ಫಾರ್ಮ್ಗೆ ಸಹಿ ಮಾಡಿ ಮತ್ತು ಫಿಲ್ ಮಾಡಿ ಸಹಿ ಮಾಡಿ ಕೊಡಿ ಅಂತ ಹೇಳಿದರು. ನಾನು ಕೊಟ್ಟೆ. ಆಮೇಲೆ ಅವ್ರು ಹೇಳಿದರು, ಸರ್ ಈ ನೋಟು ನಾವು ನಿಮಗೆ ವಾಪಸ್ ಕೊಡಲ್ಲ ಅಂತಂದರು. 500 ರೂಪಾಯಿ ನೋಟು ವಾಪಸ್ ಕೊಡಲ್ಲ ಅಂತಂದರು. ನಾನು 20,000 ರೂಪಾಯಿ ಹಾಕಿದ್ದೆ, ಇವಾಗ 500 ರೂಪಾಯಿ ನಮಗೆ ಲಾಸ್ ಆಯಿತು. ಒಂದು ವೇಳೆ ನಮಗೆ ಹೊರಗಡೆ ಏನಾದರೂ ಕೊಟ್ಟರೆ ಮತ್ತೆ ನಾವು ಎಲ್ಲಾದರೂ ನಡೆಸ್ಬೋದಾಗಿತ್ತು ಅದೊಂದು ನೋಟು. ಅವರು ಅದ್ರ ಸಲುವಾಗಿ ಕೊಡಲಿಲ್ಲ. ಅವರು ಈ ನೋಟು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀವಿ ಸರ್,
ಅವ್ರು ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಏನು ನಡೆಸ್ತಾರೋ ಏನು ಮಾಡ್ತಾರೋ ಅಂತ ಅವ್ರಿಗೆ ಬಿಟ್ಟಿದ್ದು. ನಾವು ಮಾತ್ರ ನೋಟು ನಿಮಗೆ ವಾಪಸ್ ಕೊಡಲ್ಲ. ಇವಾಗ ನಿಮಗೆ 500 ರೂಪಾಯಿ ಲಾಸ್ ಆದಂಗೆ ಅರ್ಥ. ಸೊ ಈ ಒಂದು ಫಾರ್ಮ್ಗೆ ಸಹಿ ಮಾಡಿ ಕೊಡಿ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಮತ್ತು ಈ ನೋಟು ನನ್ನದಲ್ಲ, ಯಾರೋ ಕೊಟ್ಟರು, ನಾವು ಡಿಪಾಸಿಟ್ ಮಾಡಿದ್ವಿ, ಅದರ ಸಲುವಾಗಿ ಈ ಒಂದು ಫಾರ್ಮ್ಗೆ ಸಹಿ ಮಾಡ್ತಾ ಇದ್ದೀವಿ, ಒಪ್ಪಿಗೆ ಇದೆ ಅಂತ ಸಹಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟು ಹೋಗಿ ಅಂತ ಹೇಳಿದರು. ನಾವು ಕೊಟ್ಟು ಬಂದ್ವಿ. ಸೊ ಇವಾಗ ನಾನು ನಿಮಗೆ ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಭಾರತದಲ್ಲಿ ಇಷ್ಟೆಲ್ಲ ನೋಟುಗಳು ಬ್ಯಾನ್ ಆಗಿ ಮತ್ತೆ ಎಲ್ಲ ಹೊಸದಾಗಿ ಆಗಿ ಮತ್ತೆ ಬ್ಯಾನ್ ಆಗಿ ಅದರೊಳಗಡೆ ಚಿಪ್ ಇಟ್ಟು ಅದೆಲ್ಲ ಮಾಡಿ ನೋಟುಗಳು ಇಷ್ಟೆಲ್ಲ ಅಪ್ಗ್ರೇಡ್ ಆದರೂ ಕೂಡ ಮತ್ತೆ ಕೋಟಾ ನೋಟುಗಳು ಬರ್ತಾ ಇದ್ದಾವೆ ಅಂತಂದರೆ ನಮಗೆ ತಲೆ ಶಾಕ್ ಆಗಿಬಿಡ್ತು. ನನಗೇನಾಯ್ತು ಅಂತಂದರೆ ಭಯ ಆಗೋಗ್ಬಿಡ್ತು. ಮತ್ತೆ ಇನ್ನೊಂದು ಸರಿ ನಾನೇನಾದರೂ ನೋಟುಗಳು ಡಿಪಾಸಿಟ್ ಮಾಡಿದರೆ ಮತ್ತೆ ಸಿಕ್ಕಾಕೊಂಡ್ರೆ ಮತ್ತೆ ಅವು ನೋಟು ಫೇಕ್ ಅಂತ ಅಂದರೆ ನಾನೇನು ಮಾಡಲಿ ಅಂತ ನಾನು ಸ್ವಲ್ಪ ಭಯ ಆಯಿತು. ನನಗೇನು ಓನ್ಲಿ 500 ರೂಪಾಯಿ ಅಂತ ನಾನೇನಾದರೂ ಬಿಟ್ಟುಕೊಟ್ಟೆ. ಅದೇ ಥರ 500 ರೂಪಾಯಿ ಒಬ್ಬೊಬ್ಬರಿಗೆ ಅದೇ ಒಂದು ದಿನದ ಕೂಲಿ ಆಗಿರುತ್ತೆ. ಒಂದು ದಿನ ಅದೇ ಹೊಲದಲ್ಲಿ ಮಾಡಿ 500 ರೂಪಾಯಿ ಸಲುವಾಗಿನೇ ಒಂದು ದಿನ ಅವರು ಕೆಲಸ ಮಾಡಿ ಹೂಳಿ ಅದೆಲ್ಲ ಮಾಡಿ 500 ರೂಪಾಯಿ ದುಡಿತಾರೆ. ಅವ್ರಿಗೆ ಹೆಂಗಾಗಿರಬೇಕು? 500 ರೂಪಾಯಿ ನೋಟು ಕೋಟಾ ನೋಟುಗಳು ಬರ್ತಾಯಿದೆ ಅಂತಂದರೆ ಸಮಾಜ ಮತ್ತು ಎಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಡೂಪ್ಲಿಕೇಟ್ ನೋಟ್ ಏನಾದರೂ ಮಾಡಿದರೆ ಗೌರ್ಮೆಂಟ್ಗೆ ಲಾಸು, ಅದನ್ನು ಯೂಸ್ ಮಾಡೋರಿಗೆ ಲಾಸು, ಪ್ಲಸ್ಸು ಏನಾದರೂ ಸಿಕ್ಕಾಕೊಂಡ್ರೆ ಒಂದು ಪೊಲೀಸ್ ಕೇಸ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಹೊರಗಡೆ ಬರೋದು ಸಾಧ್ಯ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ, ಬೇಲ್ ಮಾಡಿದರೆ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ. ಈ ಟೈಮಲ್ಲಿ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಡಿಸ್ಟ್ರಿಕ್ಟ್ನಲ್ಲಿ ಕೋಟಾ ನೋಟುಗಳು ತುಂಬ ನಡೀತಾ ಇದ್ದಾವೆ. ಸ್ವಲ್ಪ ನೋಡಿಕೊಂಡು ನೀವು ಕೂಡ ಅಲ್ಲಿ ಸೀರಿಯಲ್ ನಂಬರು ಮಿಸ್ಟೇಕು ಏನಾದರೂ ಕಾಣಿದರೆ ನೀವು ನೋಡ್ಕೊಂಡು ಡಿಪಾಸಿಟ್ ಮಾಡಿ. ಒಂದು ವೇಳೆ ಹಾಕಿದರೆ ಅದರೊಳಗಡೆ ಏನಾದರೂ ಸಿಕ್ಕಾಕೊಂಡ್ರೆ ವಾಪಸ್ ಬರಲ್ಲ. ನಾನು ಇದಕ್ಕೆ ಸಜೆಸ್ಟ್ ಮಾಡ್ತಾ ಇಲ್ಲ ನಿಮಗೆ, ಅದು ಕೋಟಾ ನೋಟು ನಡೆಸಿ ಅದು ಮತ್ತೆ ಚಾಲನೆ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಕೊಡ್ತಾ ಇಲ್ಲ. ನಾನು ನಿಮಗೆ ಸ್ವಲ್ಪ ನಾಲೆಜ್ ಬರಲಿ ಇದ್ರ ಬಗ್ಗೆ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ, 500 ರೂಪಾಯಿ ಲಾಸ್ ಆಗಿದೆಯೋ, ಅದ್ರ ಸಲುವಾಗಿ ನಿಮಗೂ ಕೂಡ ಈ ಥರ ಏನಾದರೂ ಆದರೆ ಸ್ವಲ್ಪ ಭಯ ಪಡೋದೇನಿಲ್ಲ. ಅವರು ಬ್ಯಾಂಕ್ನಲ್ಲಿ ಏನಾದರೂ ಸೊಲ್ಯೂಷನ್ ಇರುತ್ತೆ ಅವ್ರ ಹತ್ರ, ಅದನ್ನು ಮಾಡಿ ಬನ್ನಿ. ನನಗೆ ಮಾತ್ರ ಒಂದು 500 ರೂಪಾಯಿ ಲಾಸ್ ಆಯಿತು ಅಂತ ನಾನು ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೇರೆಯವರು ಏನೇನು ಮಾಡ್ತಾರೋ ಏನೇನು ಇಲ್ವೋ ಅಂತ ಗೊತ್ತಿಲ್ಲ. ಸೊ ಅವ್ರ ಪೊಲೀಸರು ಏನಾದರೂ ಆ ನೋಟು ಅವ್ರ ಹತ್ರನೇ ಇಟ್ಕೊಂಡು ಮತ್ತು ಅವರೇ ಚಾಲನೆ ಮಾಡಿದರೆ ಅದೊಂದು ದೊಡ್ಡ ವಿಷಯನೇ ಅಲ್ಲ ಅವ್ರ ಪಾಲಿಗೆ. ಯಾಕಂದರೆ ಈಗಿನ ಸಮಾಜದಲ್ಲಿ ಯಾರು ಯಾರಿಗೆ ನಂಬುತ್ತಾರೆ ಅಂತ ಗೊತ್ತಿಲ್ಲ. ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ಏನಾಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರ್ತಾ ಇದೆ, ಅದನ್ನು ನೋಡಿ ನೀವು ಸ್ವಲ್ಪ ಎಜುಕೇಟೆಡ್ ಆಗ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗಿತ್ತು. ಇದ್ರ ಸಲುವಾಗಿ ನಾನು ವಿಡಿಯೋ ಮಾಡಿದೆ, ನಿಮಗೊಂದು ನಾಲೆಜ್ ಇರಲಿ ಇದ್ರದ್ದೊಂದು ಅಂತ. ಏನಾದರೂ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ ನಿಮಗೇನಾದರೂ ಆದರೆ ಸ್ವಲ್ಪ ಈ ಥರ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಮಾಡಿದ್ದೀನಿ. ಸೊ ಇದೇ ಥರ ಬೇರೆ ವಿಡಿಯೋ ಕೂಡ ಮಾಡ್ತಾ ಇರ್ತೀನಿ. ಅದ್ರ ಸಲುವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.